ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂದು ವಾಗ್ದಾಳಿ, ಇಂದು ಕೈಗೆ ಕೈ ಕೊಡುವ ಪಾಳಿ. ಸಿದ್ಧಾಂತ ಬೋಧಿಸಿದವರೇ ಪಕ್ಷಕ್ಕೆ ಕೈಕೊಟ್ಟು ಶರಣಾದರು ಬಿಜೆಪಿ ಟೀಮ್ಗೆ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷರ ಆಯ್ಕೆ ಮುಗಿಯಿತು. ಫಲಿತಾಂಶಕ್ಕೆ ನ್ಯಾಯಾಲಯದ ತಡೆಯಾಜ್ಞೆ. ಆಕಾಶದಲ್ಲಿ ಹಾರಾಡೋ ಕನಸಿಗೆ ರೆಕ್ಕೆ ಮೂಡಿಸಿದ ಹೆಲಿಕಾಪ್ಟರ್ ಪಯಣ. ಶ್ರೀನಿವಾಸಪುರದಲ್ಲಿ 2 ದಿನದ ಹಾರಾಟ. ಭಾಗ್ಯನಗರ ನಾಮಕರಣದ ಕನಸಿಗೆ ದನಿಗೂಡಿಸಿದ ಜನರು, ಚುನಾಯಿತ ಜನಪ್ರತಿನಿಧಿಗಳು. ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಿದ್ಧ ಎಂದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ಗಾಂಜಾ ಸಾಗಾಟಕ್ಕೆ ಹೊಸ ಟ್ರಿಕ್ಸು. ಕಾರಲ್ಲಿ ಸೀಕ್ರೆಟ್ ಬಾಕ್ಸು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಲೆಗೆ ಬಿದ್ದ ಖದೀಮರು. ವಾರ್ತೆಗಳ ವಿವರ. ರಾಜಕಾರಣಿಗಳ ವರಸೇನೆ ಹಾಗೆ. ಯಾವಾಗ ಯಾರು ಯಾರ ವಿರುದ್ಧ ಇರ್ತಾರೆ, ಯಾರ ಪರ ಇರ್ತಾರೆ ಹೇಳೋಕೆ ಆಗಲ್ಲ, ನಂಬೋಕ್ಕೂ ಆಗಲ್ಲ. ಊರು ಉದ್ಧಾರ ಮಾಡೋಕೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅನ್ನೋರು ಗೆದ್ದ ಮೇಲೆ ಹೇಗೆ ಬೇಕಾದ್ರೂ ಬದಲಾಗ್ತಾರೆ ಅನ್ನೋದಕ್ಕೆ SM ರಫೀಕ್ ರವರ ರಾಜಕೀಯ ನಡೆ ಸಾಕ್ಷಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೊಮ್ಮೆ JDS ವರ್ಸಸ್ ಕಾಂಗ್ರೆಸ್ ಇದ್ದ ರಾಜಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಗೆ ಸೇರ್ಪಡೆಗೊಂಡ ನಂತರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಂಬಂತಾಗಿತ್ತು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಗರಸಭೆ ಚುನಾವಣೆ ಫಲಿತಾಂಶದ ದಿನ 16 ಸ್ಥಾನ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಪಾಳೆಯದ ಮುಖಂಡ ರಫೀಕ್ ರವರು ಬಿ ಕೇರ್ಫುಲ್ ಎಂದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಚ್ಚರಿಕೆ ನೀಡಿದ್ದರು. ಆದರೆ ಕಾಂಗ್ರೆಸ್ನ ಹಿರಿಯ ನಗರಸಭಾ ಸದಸ್ಯ ರಫೀಕ್ ರವರು ಶುಕ್ರವಾರ ನಡೆದ ನಗರಸಭಾ ಅಧ್ಯಕ್ಷರ ಆಯ್ಕೆ ವೇಳೆಯಲ್ಲಿ ಬಿಜೆಪಿ ಬೆಂಬಲಿತ ಆನಂದ್ ಬಾಬುರವರನ್ನ ಬೆಂಬಲಿಸಿ ಡಾಕ್ಟರ್ ಕೆ ಸುಧಾಕರ್ ಅವರ ಕಾರ್ಯತಂತ್ರಕ್ಕೆ ಸಪೋರ್ಟ್ ಮಾಡಿದ್ದು ಏಕೆ ಎಂಬ ಕುತೂಹಲ ಜನರಲ್ಲಿದೆ. ಇವತ್ತಿನ ರಫೀಕ್ ರವರ ಬದಲಾವಣೆ ತಿಳಿಯುವ ಮುನ್ನ ಇಡೀ ಚಿಕ್ಕಬಳ್ಳಾಪುರದಲ್ಲಿ ವೈರಲ್ ಆಗಿರುವ ರಫೀಕ್ ರವರು ಕಳೆದ 9 ತಿಂಗಳ ಹಿಂದೆ ಮಾತನಾಡಿದ್ದ ಈ ನ್ಯೂಸ್ ಪ್ರಸಾರ ಮಾಡಿದ್ದ ಸುದ್ದಿಯನ್ನು ಒಮ್ಮೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜನತೆಗೆ ನಾನು ನಮಸ್ಕಾರಗಳು, ನನ್ನ ಮನಸ್ಸಿಂದ ಅವ್ರಿಗೆಲ್ಲರಿಗೂ ನಮಸ್ಕಾರಗಳು, ಎಲ್ಲ ಕಮ್ಯುನಿಟಿ ಅವ್ರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಬಯಸ್ತೀನಿ. ಎರಡನೇದಾಗಿ ದುಡ್ಡಿನ ದುರಾಂಕಾರ, ದುಡ್ಡಿನ ಆಂಭವ, ಪವರ್ನ ಆಂಭವ, ಈ ಪವರನ್ನು ಕೊಟ್ಟವರು ನಾವು ಮರ್ತೋಗ್ಬಿಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ದಾರ್ ಪೋಸ್ಟ್ನಳ್ಳು ಮೇಮು, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಡಾಕ್ಟರ್ ಕೆ ಸುಧಾಕರ್ಗೆ ದಾರ್ ಅಂದರೆ ಮಕ್ಕಳಿಗೆ ಇದು ಹುಟ್ಟಿದಾಗ ವಿದ್ಯೆ ಮಾಡಿದಾಗ ಎಲ್ಲ ಪ್ರತಿಯೊಂದು ನಾವು ಕೊಟ್ವಿ. ನಮಗೆ ಕೂಡ ಮುಗಿಸ್ಲಿಕ್ಕೆ ಬಂದಿದ್ದ ಆ ಪರಮಾತ್ಮ ಒಬ್ಬನಿದ್ದಾನೆ ಅಂತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರೇ ತಿಳ್ಕೊಳ್ಳಿ. ನೀವು ಇವತ್ತು ಪವರಲ್ಲಿ ಇರ್ಬೋದು, ಅದು ನಮ್ಮಿಂದ. ನಾವು ನಿಮಗೆ 2 ಸಲ ಗೆಲ್ಲಿಸಿ MLA ಮಾಡಿ ನೀವು ಎಲ್ಲಿದ್ದಿರಿ, ಯಾವ ಸ್ಥಾನದಲ್ಲಿದ್ದಿರಿ ಅದು ಮರಿಬೇಡಿ. ಒಬ್ಬರಿಗೆ ಪವರ್ ಇದೆ ಅಂತ ಭಾಳ ದರ್ಪ ತೋರ್ಸೋಕೆ ಹೋಗಬೇಡಿ. ನಾನು ನಿಮಗೆ ನೀವು ಇನ್ನೂ ಹೆಂಗೋ ಹೇಳ್ತಾ ಇದ್ದೀನಿ, ಯು ಆರ್ ಸ್ಟಿಲ್ ಎ ಬಡ್ಡಿಂಗ್ ಪಾಲಿಟಿಷಿಯನ್, ಬಟ್ ಬಿ ಕೇರ್ಫುಲ್. ಜನಗಳಿಗೆ ವಿರೋಧ ಮಾಡಿಕೊಂಡ್ರೆ ಇದು ನೀವು ಪವರಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. ನೀವು ಅಂದ್ಕೊಂಡಿರ್ಬೋದು, ಆದರೆ ಈ ರೀತಿ ದುಡ್ಡನ್ನು ನಮ್ಮನ್ನೆಲ್ಲರೂ ಮುಗಿಸ್ಬೇಕು ಅಂತ ನೋಡಿದ್ರಿ. ಏನು ಮುಗಿಸ್ತೀರಿ ನೀವು? ನಿಮ್ಮ ಕೈಲಿ ಏನಾಗುತ್ತೆ? ಪರಮಾತ್ಮನ ಒಬ್ಬನಿದ್ದಾನೆ. ಇದನ್ನು ತಾವು ತಿಳ್ಕೊಬೇಕು ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಇನ್ನು ಮುಂದೆ ಆದರೂ ಸ್ವಲ್ಪ ಜನಗಳಲ್ಲಿ ಮಿಕ್ಸ್ ಆಗಿ ಪವರನ್ನು ಆಂಭವ ತೋರ್ಸಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಕಾಂಗ್ರೆಸ್ನ ಹಿರಿಯ ಮುಖಂಡ ರಫೀಕ್ ರವರು ಅಂದು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಎಳಸು ರಾಜಕಾರಣಿ ಎಂದು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದ ಈ ವಿಡಿಯೋ ತುಣುಕು ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ವಲಯ ಸೇರಿದಂತೆ ಎಲ್ಲೆಡೆ ಹರಿದಾಡುತ್ತಿದೆ. ಶುಕ್ರವಾರ ನಗರಸಭಾ ಅಧ್ಯಕ್ಷರ ಆಯ್ಕೆ ಚುನಾವಣೆಯ ಕೊನೆ ಕ್ಷಣದವರೆಗೆ ಕಾಂಗ್ರೆಸ್ ತಂಡವನ್ನು ಮುನ್ನಡೆಸಿ ಸೂಚಕರಾಗಿದ್ದಂತಹ ರಫೀಕ್ ರವರು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗೆ ಸೂಚಕರೂ ಆಗಿದ್ದವರು. ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ನವರನ್ನೇ ಮಾಡಿ ತೀರುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡರಿಗೆ ಭರವಸೆ ಕೊಟ್ಟಿದ್ದವರು ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಜೈ ಅಂದಿದ್ದರ ಹಿಂದಿನ ರಹಸ್ಯವಾದರೂ ಏನು? ಪಕ್ಷದಲ್ಲಿದ್ದೇ ಪಕ್ಷದ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸದೇ ಇರೋದಕ್ಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗೆ ಅವರೇ ನೀಡೋ ಉತ್ತರ ಹೀಗಿದೆ. ಸದಸ್ಯರು ಆಬ್ಸೆಂಟ್ ಆಗಿ ನೀವು ಕೂಡ ಬಿಜೆಪಿಗೆ ವೋಟ್ ಹಾಕಿದ್ದೀರಾ ಅಂತ? ಬಿಜೆಪಿಗೆ ವೋಟ್ ಹಾಕಿರೋದು, ಬಿಜೆಪಿಗೆ ನೋಟ್ ಹಾಕಿಲ್ಲ. ನೋಟ್ ಹಾಕಿರೋದು ಬೆಂಬಲಿತರಿಗೆ ಆನಂದ್ ರೆಡ್ಡಿ ಇಸ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್.
ನಮಗೆ ಮುಖ್ಯ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಆಗೋದಕ್ಕೆ ದಿಸ್ ಸ್ಟೆಪ್ಸ್ ಆಗಬೇಕು. ಈ ಕಡೆ ಬಂದಿರೋದಲ್ಲ, ನನಗೆ ನಾನು ಅನಾಲಿಸಿಸ್ ಮಾಡಿದೆ. ಇಟ್ಸ್ ಎ ಕ್ವಶನ್ ಆಫ್ ಡೆವಲಪ್ಮೆಂಟ್. ನಂಬರ್ 1. ನಂಬರ್ 2, ಆ ಕ್ಯಾಂಡಿಡೇಟ್ ನಾವು ಕಂಟೆಸ್ಟ್ ಮಾಡಿ ಗೆಲ್ಲಕ್ಕಾಗಲ್ಲ. ಪರಿಸ್ಥಿತಿ ಸಂಖ್ಯೆ ಆಧಾರದ ಮೇಲೆ ಇದೆ ನಂಬರ್ ಆಗ್ತದೆ. ಹಾಗಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಧ್ಯಕ್ಷರು, ಅವ್ರಿಗೆ ನಾನು ಸಪೋರ್ಟ್ ಮಾಡೋದ್ರೆ ತಪ್ಪೇನಿಲ್ಲ. ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು, ಹಾಗಾಗಿ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ. ಜೊತೆಗೆ ಇಂಡಿಪೆಂಡೆಂಟ್ ಅವರು ವೈಸ್ ಪ್ರೆಸಿಡೆಂಟ್ JDS ಮಾಡಿ ಬಿಕಾಸ್ ಇವಾಗ ಚೆಕ್ಕಿಲ್ಲ, ಇಷ್ಟ ಇದೆ, ನಾವು ಅಪ್ಲಿಕೇಶನ್ನು ಹಾಕಿಲ್ಲ. ಹಾಗಾಗಿ ಇದನ್ನು ಡೆವಲಪ್ಮೆಂಟ್ ಮುಖ್ಯ ನಮ್ಮ ಊರಲ್ಲಿ. ಆಮೇಲೆ ಸ್ಮಾರ್ಟ್ ಸಿಟಿ ಆಗುತ್ತೆ ನಮ್ಮ ಊರು ಜಿಲ್ಲೆಯಲ್ಲಿ. ಇದಕ್ಕೆಲ್ಲ ಪಾರ್ಟಿ ಕ್ವಶನ್ ಅಲ್ಲ, ಇಟ್ಸ್ ಎ ಕ್ವಶನ್ ಆಫ್ ಯಾರು ತರ್ತಾರೆ ಅಂತ ಪ್ರಾಜೆಕ್ಟ್ಸ್ ಡೆವಲಪ್ ಆಗುತ್ತೆ. ಆ ಹಿತದೃಷ್ಟಿಯಿಂದ ನೋಡಿ. ವಾರೆ ವಾಹ್, ರಾಜಕಾರಣಿಗಳ ತಂತ್ರಗಾರಿಕೆ ಅಂದರೆ ಹೀಗೆ ನೋಡಿ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗಿದೆ ರಫೀಕ್ ರವರ ವರಸೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದರಲ್ಲೂ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಬಲಿಷ್ಠವಾಗಿ ಬೇರೂರಿದ್ದ ಕಾಂಗ್ರೆಸ್ ಇದೀಗ ನೆಲೆ ಕಳೆದುಕೊಳ್ಳುತ್ತಿದೆ ಎಂಬ ಸಂದೇಶವನ್ನು ಇತ್ತೀಚಿನ ಬೆಳವಣಿಗೆಗಳು ಬಿಂಬಿಸುತ್ತಿವೆ. ಕಾಂಗ್ರೆಸ್ಗೆ ಆಘಾತಕಾರಿಯಾಗೋ ಮತ್ತೊಂದು ಸಂಗತಿ ಅಂದರೆ, ಶುಕ್ರವಾರದ ಸಭೆಯಲ್ಲಿ ಬಿಜೆಪಿ ಪರ ಕೈ ಎತ್ತಿದ್ದ 4 ಸದಸ್ಯರು ಅಲ್ಲದೆ ಇನ್ನೂ 3 ಜನ ಪ್ರಭಾವಿ ಕಾಂಗ್ರೆಸ್ ಮುಖಂಡರು, ನಗರಸಭಾ ಸದಸ್ಯರು ನಗರಸಭೆಯ ಮೊದಲ ಸಭೆಯ ದಿನದೊಳಗೆ ಬಿಜೆಪಿ ಪಾಳೆಯ ಸೇರಲಿದ್ದಾರೆ ಎಂಬ ಗುಸುಗುಸು ಕಾಂಗ್ರೆಸ್ ವಲಯದಲ್ಲೇ ಹರಿದಾಡುತ್ತಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಜೆಡಿಎಸ್ನ ಸುಮಿತ್ರಾ ರಮೇಶ್ ಹಾಗೂ ಜೆಡಿಎಸ್ ಬೆಂಬಲಿಸಿದ್ದ ಬಿಎಸ್ಪಿ ಪಕ್ಷದ ಅಫ್ಜರ್ ಪಾಷಾ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ತಲಾ 17 ಮತಗಳನ್ನು ಪಡೆದಿದ್ದಾರೆ. ನ್ಯಾಯಾಲಯದಿಂದ ತಡೆಯಾಜ್ಞೆ ಇರುವ ಕಾರಣ ಫಲಿತಾಂಶವನ್ನ ಘೋಷಣೆ ಮಾಡಲಿಲ್ಲ. ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೂ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಸ್ಥಾನಕ್ಕೂ ಮೀಸಲಾಗಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ಮತದಾನ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ಸುಮಿತ್ರಾ ರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿಸಿದ ಬಿಎಸ್ಪಿಯ ಅಫ್ಜರ್ ಪಾಷಾ ನಾಮಪತ್ರ ಸಲ್ಲಿಸಿದರು. ಹಾಗೆಯೇ ಕಾಂಗ್ರೆಸ್ನಿಂದ ಕೃಷ್ಣಮೂರ್ತಿ ಅಧ್ಯಕ್ಷ ಸ್ಥಾನಕ್ಕೂ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಸ್ಪರ್ಧಿಸಿದ್ದರು. ಒಟ್ಟು 31 ಮಂದಿ ಸದಸ್ಯ ಸಂಖ್ಯೆ ಇರುವ ನಗರಸಭೆಯಲ್ಲಿ ಕಾಂಗ್ರೆಸ್ನ 13, ಜೆಡಿಎಸ್ನ 10, ಪಕ್ಷೇತರ 4 ಮಂದಿ, ಬಿಎಸ್ಪಿ ಹಾಗೂ ಬಿಜೆಪಿಯ ತಲಾ 2 ಸದಸ್ಯರಿದ್ದು ಚುನಾವಣೆಗೆ 30 ಮಂದಿ ಸದಸ್ಯರು ಹಾಜರಾಗಿದ್ದು ಕಾಂಗ್ರೆಸ್ನ ಒಬ್ಬ ಸದಸ್ಯ ಗೈರಾಗಿದ್ದರು. ಲೋಕಸಭೆ ಸದಸ್ಯ ಮುನಿಸ್ವಾಮಿ ಅವರು ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ನಡೆಸಿದ್ದು ಒಟ್ಟು 31 ಮತಗಳು ಚಲಾವಣೆಗೊಂಡಿದ್ದು ಜೆಡಿಎಸ್ನ ಸುಮಿತ್ರಾ ಹಾಗೂ ಅಫ್ಜರ್ ಪಾಷಾ ಪರವಾಗಿ ತಲಾ 17 ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ತಲಾ 14 ಮತಗಳು ಚಲಾವಣೆಗೊಂಡಿವೆ ಎನ್ನಲಾಗಿದೆ. ನ್ಯಾಯಾಲಯದ ಸೂಚನೆ ಮೇರೆಗೆ ಫಲಿತಾಂಶವನ್ನ ಘೋಷಣೆ ಮಾಡದೆ ತಡೆ ಹಿಡಿಯಲಾಗಿದೆ. ಚುನಾವಣಾಧಿಕಾರಿಯಾಗಿ ಉಪವಿಭಾಗಾಧಿಕಾರಿ ರಘುನಂದನ್, ತಹಶೀಲ್ದಾರ್ ಕೆ ಅರುಂಧತಿ, ಆಯುಕ್ತ ಶ್ರೀನಿವಾಸ್ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಚುನಾವಣೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಜೆಡಿಎಸ್ನ ಅಭ್ಯರ್ಥಿಗಳಾದ ಸುಮಿತ್ರಾ ರಮೇಶ್, ಅಫ್ಜರ್ ಪಾಷಾ ಗೆಲುವಿನ ಸಂಕೇತ ತೋರುತ್ತಿದ್ದಂತೆ ಹೊರಗೆ ನೆರೆದಿದ್ದ ಜೆಡಿಎಸ್ ಹಾಗೂ ಬಿಎಸ್ಪಿ ಪಕ್ಷದ ಕಾರ್ಯಕರ್ತರ ಸಂತಸ ಮುಗಿಲು ಮುಟ್ಟಿತು. ನಗರಾಭಿವೃದ್ಧಿ ಇಲಾಖೆಯವರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದು ಅನೌನ್ಸ್ ಮಾಡಲ್ಲ, ಕೋರ್ಟಲ್ಲಿ ಕೇಸ್ ತೀರ್ಮಾನ ಆದಮೇಲೆ ಅನೌನ್ಸ್ ಮಾಡ್ತೀವಿ. ನಗರಸಭಾ ಸದಸ್ಯರು 31 ಜನ, ಹಾಗೆ ಮಾನ್ಯ ಸಂಸದರು ಹಾಗೂ ಮಾನ್ಯ ಶಾಸಕರು ಮತಗಳು ಸೇರಿ 33ರಲ್ಲಿ 31 ಜನ ಹಾಜರಾಗಿದ್ದಾರೆ, 2 ಗೈರಾಜರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಅವರೆಲ್ಲ ಕೊರೋನಾ ಲಾಕ್ಡೌನ್ನಿಂದ ಕಳೆದ 8 ತಿಂಗಳಿಂದ ಮನೆಯಲ್ಲೇ ಬಂದಿಯಾಗಿ ಬೇಸತ್ತಿದ್ರು. ಹೀಗೆ ಮನೆಯಲ್ಲೇ ಲಾಕ್ ಆಗಿದ್ದವರು ಹಕ್ಕಿಯಂತೆ ಹಾರಾಡುವ ಯೋಗವನ್ನ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಮಾವಿನ ನಗರಿಯಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಹೆಲಿಕಾಪ್ಟರ್ ರೌಂಡ್ಸ್ನಲ್ಲಿ ಜಾಲಿ ರೈಡ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ಹೀಗೆ ಸಾಲಾಗಿ ಹೆಲಿಕಾಪ್ಟರ್ ಹತ್ತುತ್ತಿರೋ ಮಹಿಳೆಯರು, ಮಕ್ಕಳು, ಮತ್ತೊಂದೆಡೆ ವೃದ್ಧರನ್ನೂ ಒಳಗೊಂಡಂತೆ ಸಾಕಷ್ಟು ಜನ ಟಿಕೆಟ್ ಪಡೆದು ಹೆಲಿಕಾಪ್ಟರ್ ಯಾನ ಮಾಡ್ತಾ ಇರೋ ಸಾಮಾನ್ಯ ಜನರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಶ್ವ ಪ್ರಸಿದ್ಧಿ ಪಡೆದ ಮಾವಿನ ನಗರಿ ಶ್ರೀನಿವಾಸಪುರದಲ್ಲಿ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಮ್ಯಾಂಗೋ ವ್ಯಾಲಿ ಶಾಲಾ ಆವರಣದಲ್ಲಿ ಜಾಯ್ ರೈಡ್, ADS ಏವಿಯೇಷನ್ ಹಾಗೂ ಡೆಕ್ಕನ್ ಚಾರ್ಜ್ ಸಂಸ್ಥೆಗಳ ಸಹಯೋಗದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಹಮ್ಮಿಕೊಳ್ಳಲಾಗಿತ್ತು. ಇಷ್ಟು ದಿನ ಆಕಾಶದಲ್ಲಿ ಹಾರುವ ಹೆಲಿಕಾಪ್ಟರ್ಗಳನ್ನು ಕೆಳಗಿನಿಂದ ನೋಡಿ ಟಾಟಾ ಮಾಡಿ ಕೈ ಬೀಸಿ ಆಸೆ ತೀರಿಸಿಕೊಳ್ತಾ ಇದ್ದ ಗ್ರಾಮೀಣ ಭಾಗದ ಜನರು ಇವತ್ತು ಸ್ವತಃ ತಾವು ಆಕಾಶದಲ್ಲಿ ಹಾರಾಡೋ ಮೂಲಕ ಖುಷಿಪಟ್ಟರು. ಶ್ರೀಮಂತರಿಗೆ ಮಾತ್ರ ಹೆಲಿಕಾಪ್ಟರ್ನಲ್ಲಿ ಹಾರಾಡೋ ಯೋಗ ಇದೆ, ನಾವು ವಿಮಾನ ನಿಲ್ದಾಣ ನೋಡಬೇಕು, ವಿಮಾನದಲ್ಲಿ ಹಾರಾಡಬೇಕು ಅನ್ನೋ ಆಸೆ ಕಂಡಿದ್ದ ಹಳ್ಳಿ ಜನರು ವಿಮಾನಯಾನ ಮಾಡಿ ಸಂತೋಷಪಟ್ಟರು. ಅದರಲ್ಲೂ ಕೊರೋನಾ ಸಂಕಷ್ಟದಿಂದ ಮನೆಯಲ್ಲಿ ಬಂದಿಯಾಗಿದ್ದ ಹಳ್ಳಿ ಜನ ಜೀವನದಲ್ಲಿ ಒಂದೇ ಒಂದು ಬಾರಿ ವಿಮಾನದಲ್ಲಿ ಹಾರಾಡಬೇಕು, ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ವೈಮಾನಿಕ ಪ್ರಯಾಣ ಮಾಡಿ ನೋಡಬೇಕು ಅಂದುಕೊಂಡವರು ಜಾಲಿ ರೈಡ್ ಮಾಡಿ ಎಂಜಾಯ್ ಮಾಡಿದರು. EDS ಅವರು ಇವತ್ತು ಶ್ರೀನಿವಾಸಪುರದಲ್ಲಿ ಜಾಲಿ ರೈಡ್ ಅಂತ ಮಾಡಿದರು. ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವು ಹೆಲಿಕಾಪ್ಟರ್ ನೋಡೋದೇ ಒಂದು ಇದಾಗ್ತಾಯಿತ್ತು, ನೋಡೋಕ್ಕೆ ಹೋಗ್ತಾಯಿದ್ದು ಹಳ್ಳಿ ಜನರು. ಆದರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಈ ಥರ ಕಾರ್ಯಕ್ರಮ ನಮಗೆ ಎಲ್ರಿಗೂ ಅದನ್ನು ಹೆಲಿಕಾಪ್ಟ್ರು ಹತ್ತೋದು ಒಂದು ಅನುಭವ ಆದಂಗೆ ಆಯಿತು. ಬಟ್ ನೋಡಿದಲ್ಲಿ ಪರಿಸರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಖುಷಿ ಆಯಿತು ನನಗೆ ಈ ಥರ ಮಾಡೋದು ತುಂಬ ಖುಷಿ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಯಾರೂ ಈ ಥರ ಮಾಡೋದಿಲ್ಲ. ಆದರೆ ಅವರು ಇದನ್ನು ಗ್ರಾಮೀಣ ಭಾಗದಲ್ಲಿ ಮಾಡಬೇಕಂತ ಮಾಡಿದರೆ ಅವ್ರಿಗೂ ಮತ್ತು ಅವ್ರ ಟೀಮ್ಗೆ ಶುಭವಾಗಲಿ ಅಂತೇಳಿ ಕೋರ್ತು. ಮೊದಲ ಬಾರಿಗೆ 2 ದಿನಗಳ ಕಾಲ ಶ್ರೀನಿವಾಸಪುರದಲ್ಲಿ ಹೆಲಿಕಾಪ್ಟರ್ ಜಾಲಿ ರೈಡ್ ಹಮ್ಮಿಕೊಳ್ಳಲಾಗಿದೆ. 10 ನಿಮಿಷಗಳ ಒಂದು ಟ್ರಿಪ್ಗೆ ಒಬ್ಬರಿಗೆ 4,500 ರೂಪಾಯಿಗಳನ್ನು ನಿಗದಿ ಮಾಡಿದ್ದು ಎಲ್ಲ ವರ್ಗದ ಜನರಿಗೂ ಭರ್ಜರಿ ಆಫರ್ ನೀಡಲಾಗಿತ್ತು. ಒಂದು ಬಾರಿ 5 ಜನರಿಗೆ ಮಾತ್ರ ಅವಕಾಶ ಇದ್ದು ಇವತ್ತು ಮಾತ್ರ 200ಕ್ಕೂ ಹೆಚ್ಚು ಜನರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದರು. ಭಾನುವಾರ ಕೂಡ ಈ ಜಾಲಿ ರೈಡ್ ಮುಂದುವರಿಯಲಿದ್ದು ಉತ್ತಮ ರೆಸ್ಪಾನ್ಸ್ ಸಿಕ್ಕ ಕಾರಣ ಜಿಲ್ಲೆಯಾದ್ಯಂತ ವಿಸ್ತರಣೆ ಮಾಡೋ ಚಿಂತನೆ ಕೂಡ ಈ ತಂಡಕ್ಕೆ ಇದೆ. ಇನ್ನು ಗ್ರಾಮೀಣ ಭಾಗದ ಜನರು ಹೆಲಿಕಾಪ್ಟರ್ನಲ್ಲಿ ಬಿಂದಾಸ್ ಆಗಿ ಹಕ್ಕಿಯಂತೆ ಹಾರಾಡಿದರು. ಗಣ್ಯರು CM ಅಥವಾ PM ಬಂದಾಗ ಮಾತ್ರ ನೋಡ್ತಾ ಇದ್ದ ಹೆಲಿಕಾಪ್ಟರ್ನ ಹೀಗೆ ತಮ್ಮೂರಿಗೆ ಬಂದಾಗ ನೋಡಲು ಸಾವಿರಾರು ಜನ ಮುಗಿಬಿದ್ದಿದ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿತ್ತು. ಇವತ್ತು ನಾವು ಜಾಯ್ ರೈಡ್ ಏರ್ಪಡಿಸಲಾಗಿದೆ ಶ್ರೀನಿವಾಸಪುರದಲ್ಲಿ. ಹೆಲಿಕಾಪ್ಟರ್ ಜಾಯ್ ರೈಡ್ ಅಂತ ವಿಶೇಷವಾಗಿ ಇದನ್ನು ಮ್ಯಾಂಗೋ ವ್ಯಾಲಿ ಪಬ್ಲಿಕ್ ಸ್ಕೂಲ್ ಶ್ರೀನಿವಾಸಪುರ ಈ ಈವೆಂಟಿಗೆ ನಮ್ಮ EDS ಏವಿಯೇಷನ್, ನಾನೇ ಸಂಸ್ಥಾಪಕರಾಗಿರುವ ಕಂಪನಿ, ಅದ್ರ ಜೊತೆಯಲ್ಲಿ ಡೆಕ್ಕನ್ ಚಾರ್ಟರ್ಸ್ ಸಪೋರ್ಟ್ ಜೊತೆಯಲ್ಲಿ ಈ ಈವೆಂಟನ್ನು ಏರ್ಪಡಿಸಲಾಗಿದೆ. ಈ ಈವೆಂಟಿಗೆ ಎಲ್ಲ COVID-19 ಪ್ರಿಕಾಷನರಿ ತೊಗೊಂಡಿದ್ದೀವಿ, ಪ್ಲಸ್ ಎಲ್ಲ ಪರ್ಮಿಷನ್ಸ್ ತೊಗೊಂಡಿದ್ದೀವಿ. DC ಅಪ್ರೂವಲ್, SP ಅಪ್ರೂವಲ್, ಪೊಲೀಸ್ ಪ್ರೊಟೆಕ್ಷನ್, ಫೈರ್, PWD, ಬೆಸ್ಕಾಮ್, ಪಂಚಾಯತಿ ಆಲ್ ಅಪ್ರೂವಲ್ಸ್ ಇಸ್ ಟೇಕನ್. ಇದ್ರ ಜೊತೆಗೆ ನಮ್ಮ ಲೋಕಲಲ್ಲಿ ಎಷ್ಟೋ ಜನ ಕಷ್ಟಪಟ್ಟು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋಕ್ಕಾಗಲ್ಲ, ಫ್ಲೈಟ್ ಹತ್ತೋಕ್ಕಾಗಲ್ಲ ಅಂಥವ್ರಿಗೆ ಇದು ಇಲ್ಲೇ ತೊಗೊಂಬಂದಿದ್ದೀವಿ, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ, ತುಂಬ ಈಸಿ ಇರಲಿ ಅಂತವ್ರಿಗೆ. ಅದ್ರ ಜೊತೆಯಲ್ಲಿ ನಮ್ಮವರು ಈ ಶ್ರೀನಿವಾಸಪುರದ ಸುತ್ತಮುತ್ತಲು ಕೆಳಗಡೆ ನೋಡಿರ್ಬೋದು, ಮೇಲೆ ನೋಡೋದಕ್ಕೆ ಅನುಕೂಲ ಆಗಲಿ, ಹೆಂಗಿರುತ್ತೆ ಅಂತ ತುಂಬ ಡಿಫ್ರೆಂಟ್ ಇರುತ್ತೆ, ನೋಡಲಿ ಅಂತ ಈ ಅವಕಾಶವನ್ನು ಮಾಡಿದೆ. ರೆಸ್ಪಾನ್ಸ್ ಹೆಂಗಿದೆ ಸರ್? ರೆಸ್ಪಾನ್ಸ್ ವಿ ಆರ್ ಗೆಟಿಂಗ್ ಎ ಗುಡ್ ರೆಸ್ಪಾನ್ಸ್. ಒಟ್ಟಿನಲ್ಲಿ ಭೂಮಿ ಮೇಲೆ ಓಡಾಡ್ತಾ ಇದ್ದ ಜನರು ಒಮ್ಮೆಲೆ ಆಕಾಶದಲ್ಲಿ ಹಾರಾಡೋ ಮೂಲಕ ಸಖತ್ ಎಂಜಾಯ್ ಮಾಡಿದರು. ಗ್ರಾಮೀಣ ಭಾಗದ ಜನರು ಹೆಲಿಕಾಪ್ಟರ್ನಲ್ಲಿ ಜಾಲಿ ರೈಡ್ ಮಾಡಿ ಎಲ್ಲರೂ ಹಕ್ಕಿಯಂತೆ ಹಾರಾಡಿ ತಮ್ಮ ಬಹುದಿನಗಳ ಆಸೆ ಈಡೇರಿಸಿಕೊಂಡಿದ್ದು ವಿಶೇಷವಾಗಿತ್ತು. ರಾಮು, E-News TV, ಕೋಲಾರ. ಬಾಗೇಪಲ್ಲಿಗೆ ಭಾಗ್ಯನಗರ ಎಂದು ಮರುನಾಮಕರಣವಾಗಬೇಕು ಎಂಬ E-News TVಯ ಸುದ್ದಿ ತೀವ್ರ ಸಂಚಲನ ಉಂಟು ಮಾಡಿದ್ದು, ಜನರ ಕೂಗಿಗೆ E-News TV ದನಿಯಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಜನರಿಂದ ವ್ಯಾಪಕ ಪ್ರತಿಕ್ರಿಯೆಗಳು ಬರಲಾರಂಭಿಸಿದೆ. ಬಾಗೇಪಲ್ಲಿಗೆ ಭಾಗ್ಯನಗರ ಎಂದು ಮರುನಾಮಕರಣವಾಗಬೇಕು ಎಂಬ E-News TVಯ ಸುದ್ದಿಗೆ ಬಾಗೇಪಲ್ಲಿ ತಾಲೂಕಿನ ಜನರಿಂದ ವ್ಯಾಪಕ ಪ್ರತಿಕ್ರಿಯೆಗಳು ಬರಲಾರಂಭಿಸಿದ್ದು, ತಾಲೂಕಿನ ಜನಪ್ರತಿನಿಧಿಗಳು ಈ ಕುರಿತು ಠರಾವು ಮಂಡಿಸಿ ಸರ್ಕಾರಕ್ಕೆ ಕಳಿಸಲಾಗುವುದು ಎಂದು E-News TVಗೆ ತಿಳಿಸಿದ್ದಾರೆ. ಬಾಗೇಪಲ್ಲಿಯನ್ನ ಭಾಗ್ಯನಗರ ಆಗಬೇಕು ಅಂತ ಹೇಳಿ ಸುಮಾರು 20 ವರ್ಷಗಳಿಂದ ಹೋರಾಟಗಳು ನಡೆಯುತ್ತಿವೆ. ಇದು ನನಗೆ ವೈಯಕ್ತಿಕವಾಗಿ ಹೆಮ್ಮೆಯ ವಿಷಯ ಎನಿಸುತ್ತದೆ. ನಾವು ಬಾಗೇಪಲ್ಲಿ ತಾಲೂಕಿನವರಾಗಿದ್ದೇವೆ. ಬಾಗೇಪಲ್ಲಿಯಲ್ಲಿ ಆಯ್ಕೆಯಾದ ಹಲವು ಶಾಸಕರು ಭಾಗ್ಯನಗರ ಆಗಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ ತಿಳಿಸಿದರು.
ಬಾಗೇಪಲ್ಲಿ ಅನ್ನೋದನ್ನು ಭಾಗ್ಯನಗರ ಆಗಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಕೂಡ ಹೋರಾಟಗಳು ನಡೀತಾ ಇರೋದು ನಿಜಕ್ಕೂ ಕೂಡ ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕಂತೇಳಿದ್ರೆ ಸುಮಾರು 20 ವರ್ಷದಿಂದ ಅದನ್ನು ಹೋರಾಟ ಮಾಡ್ತಾರೆ. ಇದುವರೆಗೂ ಕೂಡ 3ರಿಂದ 4 ಜನ 5 ಜನ ಶಾಸಕರು ಬಂದು ಹೋಗಿದ್ದಾರೆ. ಎಲ್ಲ ಶಾಸಕರು ಕೂಡ ಈಗಾಗಲೇ ಭಾಗ್ಯನಗರ ಆಗಬೇಕು ಅಂತೇಳಿ ಈಗಾಗಲೇ ಅದನ್ನು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾಯಿದ್ದಾರೆ. ನನ್ನ ಒತ್ತಾಯ ಕೂಡ ಅದೇ ಇದೆ, ಭಾಗ್ಯನಗರ ಆಗಬೇಕು ಅಂತ. ನಾನು ಕೂಡ ಈ ಮುಂದಿನ ಒಂದು ಸಾಮಾನ್ಯ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ಸರ್ಕಾರ ಮಟ್ಟಕ್ಕೆ ಅದನ್ನು ಕಳಿಸಿ ಆ ಭಾಗ್ಯನಗರ ಆಗಬೇಕು ಅನ್ನೋದನ್ನು ನಾನು ಕೂಡ ಒಂದು ಇನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ ಮಹಾರಾಜರ ಕಾಲದಲ್ಲಿ ಬಾಗಿನಾಪುರ ಎಂದು ಕರೆಯುತ್ತಿದ್ದರು. ಬಾಗಿನಾಪುರ ಬಾಗೇಪಲ್ಲಿಯಾಗಿ ಬದಲಾವಣೆಯಾಗಿದೆ. ಸುಮಾರು ವರ್ಷಗಳಿಂದ ಅನೇಕ ಸಂಘಟನೆಗಳು ಭಾಗ್ಯನಗರಕ್ಕಾಗಿ ಹಲವಾರು ಹೋರಾಟಗಳು ಮಾಡಿಕೊಂಡು ಬಂದಿದ್ದೇವೆ. ಆಗಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಕರ್ನಾಟಕ ಸರ್ಕಾರ ತ್ವರಿತವಾಗಿ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಬಾಗೇಪಲ್ಲಿ ಎಂಬ ಹೆಸರನ್ನ ಭಾಗ್ಯನಗರವಾಗಿ ನವೀಕರಣ ಮಾಡಬೇಕು ಎಂದು ತಿಳಿಸಿದರು. ಸುಮಾರು ಇದು ರಾಜ ಮಹಾರಾಜರ ಕಾಲದಲ್ಲಿ ಬಾಗಿನ ಅರ್ಪಿಸುವ ಪುರ ಅಂತಂದ್ಬಿಟ್ಟು ಇದು ಬಾಗಿನಾಪುರ ಅಂತ ಅನ್ನೋದನ್ನ ಬಾಗೇಪಲ್ಲಿ ಅಂತ ಈ ವಾಡಿಕೆ ಇದರಲ್ಲಿ ಹಳ್ಳಿ ಕರೀತಾ ಇದ್ರು. ಸುಮಾರು ಇವಾಗ 3 ದಶಕಗಳು 4 ದಶಕಗಳು ಹಿಂದೆನೇ ಇದನ್ನು ಭಾಗ್ಯನಗರ ಮಾಡಬೇಕು ಅಂತ ಹಲವಾರು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾರ್ವಜನಿಕರು, ರೈತ ಪರ ಸಂಘಟನೆಗಳೆಲ್ಲ ಒತ್ತಾಯ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಬಾಂಬೆ ಇದ್ದದ್ದು ಮುಂಬೈ ಆಯ್ತು, ಮದ್ರಾಸ್ ಇದ್ದದ್ದು ಚೆನ್ನೈ ಆಯ್ತು, ಬ್ಯಾಂಗ್ಳೂರ್ ಅಂತಿದ್ದವರು ಬೆಂಗಳೂರು ಅನ್ನೋಕೆ ಶುರು ಮಾಡಿದ್ರು. ಬಿಜಾಪುರ ಈಗ ವಿಜಯಪುರ ಆಗಿದೆ. ಸರ್ಕಾರದಿಂದೇಕೆ ಮಲತಾಯಿ ಧೋರಣೆ? ಬಾಗೇಪಲ್ಲಿ ಹೆಸರು ಬದಲಾಯಿಸಿದ ಸರ್ಕಾರ ಬಾಗೇಪಲ್ಲಿ ಬದಲಾಗಲಿಲ್ಲ, ಭಾಗ್ಯನಗರವಾಗಿ. ಗಡಿ ತಾಲೂಕು ಕೇಂದ್ರದಲ್ಲಿ ಮೊಳಗಬೇಕಿದೆ ಕನ್ನಡ ಕಹಳೆ. ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಆದಿತ ಮರುನಾಮಕರಣ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ 2 ಕಾರುಗಳನ್ನು ವಶಪಡಿಸಿಕೊಂಡು 38 ಕೆಜಿ ಗಾಂಜಾವನ್ನ ಆರೋಪಿಗಳ ಸಮೇತ ನ್ಯಾಯಾಲಯದ ವಶಕ್ಕೊಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಕುರ್ಗಿ ಬಳಿ ಡಿವೈಎಸ್ಪಿ ರವಿಶಂಕರ್ ಮತ್ತು ವೃತ್ತ ನಿರೀಕ್ಷಕ ಪ್ರಶಾಂತ್ ಖಚಿತ ಮಾಹಿತಿ ಮೇರೆಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಕಾರುಗಳನ್ನು ನಿಲ್ಲಿಸಿ ತನಿಖೆ ಮಾಡಿದಾಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಾರಿನಲ್ಲಿಯೇ ಸೀಕ್ರೆಟ್ ಬಾಕ್ಸ್ ಮಾಡಿಸಿ ಅದರಲ್ಲಿ ಸಾಗಾಟ ಮಾಡುತ್ತಿದ್ದದ್ದು ಕಂಡುಬಂದಿದೆ. ಆರೋಪಿಗಳಾದ ಶೇಖ್ ಬಾಬಾ, ಫಕ್ರುದ್ದೀನ್, ಮಹೇಶ್ ಮತ್ತು ಯಲ್ಲಯ್ಯ ಎನ್ನುವವರನ್ನ ಬಂಧಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಚಿಕ್ಕಬಳ್ಳಾಪುರ ಪೊಲೀಸ್ ತಂಡ ಗಾಂಜಾ ಅಕ್ರಮ ಸಾಗಾಟದಲ್ಲಿ ತೊಡಗಿದ್ದವರನ್ನ ಬಂಧಿಸಿ ಅವರಿಂದ ಸುಮಾರು 4 ಲಕ್ಷ ಬೆಲೆ ಬಾಳುವ 38 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಕೃತ್ಯಕ್ಕೆ ಬಳಸುತ್ತಿದ್ದ 2 ಕಾರುಗಳು, ಸಾಗಾಟದಲ್ಲಿ ತೊಡಗಿದ್ದ 3 ಜನರನ್ನ ಬಂಧಿಸಲಾಗಿದೆ ಎಂದು ಈ ನ್ಯೂಸ್ ಟಿವಿಗೆ ಮಾಹಿತಿ ನೀಡಿದರು. 38 ಕೆಜಿ, 5 ಲಕ್ಷ ಬೆಲೆ ಬಾಳುತ್ತೆ ಗಾಂಜಾನ ವಶಪಡಿಸ್ಕೊಂಡಿದ್ದೀವಿ. ನಮ್ಮ ಡಿವೈಎಸ್ಪಿ ರವಿಶಂಕರ್, ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು PSI ಚೇತನ್ ಕುಮಾರ್ ಮತ್ತು ಸಿಬ್ಬಂದಿಗಳಾದಂಥ ಶಿವಪ್ಪ ಬ್ಯಾಕೂರ್ ಇವ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ಗುಡ್ ಸಮ್ ಆಫ್ ಗಾಂಜಾನ ವಶಪಡಿಸ್ಕೊಂಡಿದ್ದೀವಿ. ಇಲ್ಲಿ 3 ಜನ ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ ಈ ಪ್ರಕರಣದಲ್ಲಿ. ಯಲ್ಲಯ್ಯ ಅಂತ ಒಬ್ಬ, ಮಹೇಶ್ ಅಂತ ಒಬ್ಬ, ಬಾಬಾ ಫಕ್ರುದ್ದೀನ್ ಅಂತ ಇನ್ನೊಬ್ಬ. 3 ಜನ ಆರೋಪಿತರು ಕಡಪ, ಆಂಧ್ರ ಪ್ರದೇಶ್ ಅಲ್ಲಿ ರೆಸಿಡೆನ್ಸ್ ಆಗಿರ್ತಾರೆ. ಅವರು ಇದನ್ನು ಕಡಪದಿಂದ ಬೆಂಗಳೂರಿಗೆ ತಗೊಂಡು ಹೋಗ್ತಾಯಿದ್ರು. ಕಾರ್ನಲ್ಲಿ ಸೀಟ್ ಕೆಳಗಡೆ ಒಂದು ಟಿವಿ ಟೈಪ್ ಮಾಡಿಕೊಂಡು ಅದರಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ನಮ್ಮ ಡಿವೈಎಸ್ಪಿ ಅವರು ಒಳ್ಳೆ ಮಾಹಿತಿ ತೆಗೆದು ಇನ್ಫಾರ್ಮೇಷನ್ ಅಕ್ರಮ ಗಾಂಜಾ ಸಾಗಾಟದಲ್ಲಿ ತೊಡಗಿದ್ದ ಆಸಾಮಿಗಳು ತಿರುಪತಿಯಿಂದ ಮದನಪಲ್ಲಿ ಮಾರ್ಗವಾಗಿ ಬಾಗೇಪಲ್ಲಿಯಿಂದ ಬೆಂಗಳೂರಿಗೆ ಈ ಮಾಲನ್ನ ಸಾಗಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಪೊಲೀಸರ ತನಿಖೆಯು ಮುಂದುವರೆದಿದೆ.
ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿನ ಆಚರಿಸಲಾಯಿತು. ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಆಯುಕ್ತ ಕೆವಿ ಶಂಕರಪ್ಪ ಸರ್ದಾರ್ ವಲ್ಲಭಾಯಿ ಪಟೇಲರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವ ಮತ್ತು ಕೇಂದ್ರದ ಮೊಟ್ಟಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮ ಜಯಂತಿಯನ್ನು ಕೋಲಾರದಲ್ಲಿ ಏಕತಾ ದಿನವನ್ನಾಗಿ ನೆಹರು ಯುವ ಕೇಂದ್ರ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಆಶ್ರಯದಲ್ಲಿ ಆಚರಿಸಲಾಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಆಯುಕ್ತ ಕೆವಿ ಶಂಕರಪ್ಪರವರು, ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಪ್ರತಿಮ ದೇಶಪ್ರೇಮಿ ಮತ್ತು ಹೋರಾಟಗಾರರಾಗಿದ್ದರು. ಹೈದರಾಬಾದ್ ಸಂಸ್ಥಾನದ ನಿಜಾಮರು ಸ್ವತಂತ್ರ ಭಾರತದಲ್ಲಿ ವಿಲೀನವಾಗಲು ನಿರಾಕರಿಸಿದಾಗ ಸೈನಿಕ ಕಾರ್ಯಾಚರಣೆಗೆ ಮುಂದಾದರು. ನಿಜಾಮರ ಸೈನ್ಯ ಬಲಿಷ್ಠವಾಗಿದೆ ಎಂದು ಸೈನಿಕರು ಹಿಂದೇಟು ಹಾಕಿದಾಗ ತಾವೇ ಮುಂದೆ ನಿಂತು ಕಾರ್ಯಾಚರಣೆ ನಡೆಸಿ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ಹೈದರಾಬಾದನ್ನು ವಿಲೀನಗೊಳಿಸಿದರು ಎಂದು ತಿಳಿಸಿದರು. ಇನ್ನೊಂದು ಘಟನೆ, ಹೈದರಾಬಾದ್ ನಿಜಾಮರನ್ನು ವಶಪಡಿಸ್ಕೋದು. ಅವರು ಬಹಳ ಹೈದರಾಬಾದ್ ನಿಜಾಮರದ್ದು ಬಹಳ ಶಕ್ತಿಯುತವಾದ ಒಂದು ಸೈನ್ಯ ಇರತಕ್ಕಂಥ ಒಂದು ಪ್ರದೇಶ ಸಂಸ್ಥಾನ. ಮಿಲಿಟರಿ ಅವರನ್ನೆಲ್ಲ ಕರೀತಾರೆ, ಇಷ್ಟೊತ್ತಿಗೆ ನೀವು ಅವ್ರ ಮೇಲೆ ಯುದ್ಧಕ್ಕೆ ಹೋಗಿ ಅದನ್ನು ನೀವು ವಶಪಡಿಸ್ಬೇಕಂದ್ರೆ ಯಾರು ಒಪ್ಪಲ್ಲ. ಇಲ್ಲ, ನಮಗಿಂತಲೂ ಬಹಳ ಸೈನ್ಯ ಅಮಲವಾಗಿದೆ, ನಮ್ಗೆ ಇನ್ನೂ ಕೆಲವು ದಿವಸ ಹೋಗ್ಬೇಕು, ನಮ್ಗೆ ಟ್ರೈನಿಂಗ್ ಆಗಿಲ್ಲ, ಅದಾಗಿಲ್ಲ ಅಂತ ಒಂದೇ ಒಂದು ಮಾತಾಡ್ತಾರೆ ಇವರು. ಆಗಿಲ್ವಾ, ನಾನು ಮುಂದೆ ಕಮಾಂಡರ್ ಸ್ಟ್ಯಾಂಡ್ ಇನ್ ಫ್ರಂಟ್, ನನ್ನಿಂದ ನೀವೆಲ್ಲ ಬನ್ನಿ ಅಂತೇಳಿ ಸವಾಲಾಗ್ತಾರೆ. ಆಗ ಇವರೆಲ್ಲ ಏನು ಇಷ್ಟು ಅಂತಿಲ್ಲ ಅಂತೇಳಿ ಮತ್ತೆ ಹೋಗ್ತಾರೆ, ವಶಪಡಿಸ್ಕೊಂಡ್ರು ಅವರು. ಅದರ ದುರದೃಷ್ಟವಶ ಅದರ ಚರಿತ್ರೆಯಲ್ಲಾಗಲಿ ಬೇರೆ ಇದಾಗಲಿ ನಮ್ಮ ಒಂದು ಅವನ್ನ ಪಬ್ಲಿಸಿಟಿ ಇವತ್ತು ಪೇಪರಲ್ಲಿ ನೋಡ್ಬೇಕು. ನನಗೆ ಬಹಳ ದುಃಖ ಆಯ್ತು, ಇಂಥ ಒಂದು ಮಹಾನ್ ವ್ಯಕ್ತಿಯನ್ನ ಪೇಪರ್ಗಳು ಬರೀಲಿಲ್ವಲ್ಲ ಇದು ಅಂತೇಳಿ ಒಂದು ವ್ಯಕ್ತಿ ಆಯ್ತು. ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ಜಿಲ್ಲಾ ಸಹಾಯಕ ಸಂಯೋಜಕ ಪ್ರವೀಣ್ ಕುಮಾರ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಜನಾರ್ದನ್, ಜಿಲ್ಲಾ ಸಂಘಟಕರಾದ ಬಾಬು, ವಿಶ್ವನಾಥ್ ಮುಂತಾದವರು ಭಾಗವಹಿಸಿದ್ದರು. ಎಸ್ ಚಂದ್ರಶೇಖರ್, ಈ ನ್ಯೂಸ್, ಕೋಲಾರ. ಮಹರ್ಷಿ ವಾಲ್ಮೀಕಿರವರ ತತ್ವ ಹಾಗೂ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಸಾಂಸ್ಕೃತಿಕವಾಗಿ ದೇಶದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ಸಿಗುವುದು ಬಹಳ ವಿರಳ ಎಂದು ಮಧುಗಿರಿ ಶಾಸಕ ಎಂವಿ ವೀರಭದ್ರಯ್ಯ ಹೇಳಿದರು. ಮಧುಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಶಾಸಕ ಎಂವಿ ವೀರಭದ್ರಯ್ಯ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಿದರು. ವಾಲ್ಮೀಕಿ ಅವರು ರಚಿಸಿರುವ ರಾಮಾಯಣದ ಆದರ್ಶ ಗುಣಗಳು ಮತ್ತು ನೀತಿ ನಿಯಮಗಳನ್ನು ಪ್ರತಿಯೊಬ್ಬರೂ ತಮ್ಮ ನಿಜ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಶಾಸಕರು ತಿಳಿಸಿದರು. ಕೊರೋನಾ ಮಹಾಮಾರಿ ಇರುವುದರಿಂದ ಸರಳವಾಗಿ ಆಚರಿಸುತ್ತಿದ್ದೇವೆ. ತಾಲೂಕಿನ ಸಮಸ್ತ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್, ಸಿಪಿಐ ಸರ್ದಾರ್, ಪುರಸಭೆ ಸದಸ್ಯರುಗಳಾದ ಎಂಆರ್ ಜಗಣ್ಣ, ನರಸಿಂಹಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ವಾಲ್ಮೀಕಿ ಸಮುದಾಯದವರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಈ ನ್ಯೂಸ್, ಮಧುಗಿರಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಬಾಂಬೆ ಇದ್ದದ್ದು ಮುಂಬೈ ಆಯ್ತು, ಮದ್ರಾಸ್ ಇದ್ದದ್ದು ಚೆನ್ನೈ ಆಯ್ತು, ಬ್ಯಾಂಗ್ಳೂರ್ ಅಂತಿದ್ದವರು ಬೆಂಗಳೂರು ಅನ್ನೋಕೆ ಶುರು ಮಾಡಿದ್ರು. ಬಿಜಾಪುರ್ ಈಗ ವಿಜಯಪುರ ಆಗಿದೆ. ಸರ್ಕಾರದಿಂದೇಕೆ ಮಲತಾಯಿ ಧೋರಣೆ? ಬಾಗೇಪಲ್ಲಿ ಹೆಸರು ಬದಲಾಯಿಸಿದ ಸರ್ಕಾರ, ಬಾಗೇಪಲ್ಲಿ ಬದಲಾಗಲಿಲ್ಲ ಭಾಗ್ಯನಗರವಾಗಿ. ಗಡಿ ತಾಲೂಕು ಕೇಂದ್ರದಲ್ಲಿ ಮೊಳಗಬೇಕಿದೆ ಕನ್ನಡ ಕಹಳೆ. ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಆದಿತ ಮರುನಾಮಕರಣ. ವಿರಾಮದ
ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ನಗರದ ತಾಲೂಕು ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ವಾಲ್ಮೀಕಿ ಮಹರ್ಷಿ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ ಪುಷ್ಪ ನಮನವನ್ನ ಸಲ್ಲಿಸಿದರು. ತಹಶೀಲ್ದಾರ್ ಅಜಿತ್ ಕುಮಾರ್ ರೈ, ವಾಲ್ಮೀಕಿ ಸಮುದಾಯದ ಮುಖಂಡರು ಗುರ್ರಪ್ಪ, ನಾಗೇಶ್ ಬಾಬು, ಯರ್ತಿಗಾನಹಳ್ಳಿ ಶಿವಣ್ಣ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ, ಸದಸ್ಯರಾದ ಕಾರಹಳ್ಳಿ ಶ್ರೀನಿವಾಸ್, ಎಸ್ ಮಹೇಶ್, ಶೈಲಜಾ, ನಂದಿನಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ್, ತಾಲೂಕು ಅಧಿಕಾರಿ ಸೂರ್ಯಕಲಾದೇವಿ, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂದು ವಾಗ್ದಾಳಿ, ಇಂದು ಕೈಗೆ ಕೈ ಕೊಡುವ ಪಾಳಿ. ಸಿದ್ಧಾಂತ ಬೋಧಿಸಿದವರೇ ಪಕ್ಷಕ್ಕೆ ಕೈಕೊಟ್ಟು ಶರಣಾದರು ಬಿಜೆಪಿ ಟೀಮ್ಗೆ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷರ ಆಯ್ಕೆ ಮುಗಿಯಿತು, ಫಲಿತಾಂಶಕ್ಕೆ ನ್ಯಾಯಾಲಯದ ತಡೆಯಾಜ್ಞೆ. ಆಕಾಶದಲ್ಲಿ ಹಾರಾಡೋ ಕನಸಿಗೆ ರೆಕ್ಕೆ ಮೂಡಿಸಿದ ಹೆಲಿಕಾಪ್ಟರ್ ಪಯಣ. ಶ್ರೀನಿವಾಸಪುರದಲ್ಲಿ 2 ದಿನದ ಹಾರಾಟ. ಭಾಗ್ಯನಗರ ನಾಮಕರಣದ ಕನಸಿಗೆ ದನಿಗೂಡಿಸಿದ ಜನರು, ಚುನಾಯಿತ ಜನಪ್ರತಿನಿಧಿಗಳು. ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಿದ್ಧ ಎಂದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ಗಾಂಜಾ ಸಾಗಾಟಕ್ಕೆ ಹೊಸ ಟ್ರಿಕ್ಸು. ಕಾರಲ್ಲಿ ಸೀಕ್ರೆಟ್ ಬಾಕ್ಸು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಲೆಗೆ ಬಿದ್ದ ಖದೀಮರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ರೂಪಾ.